ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಒಂದು ಬೈಕ್ ಸೇಲಿಗೆ ಬಂದ ವೀಕ್ಷಕರೇ, ಬುಲೆಟ್ ಗಾಡಿ. ಇದು ಬರೀ 4000 ಕಿಲೋಮೀಟ್ರ್ ಓಡಿದೆ ಅಷ್ಟೇ. 1 ಇಯರ್ 2023 ಮಾಡಲು ಬರೀ 4000 ಕಿಲೋಮೀಟ್ರ್ ಓಡಿದೆ ಅಷ್ಟೇ ವೀಕ್ಷಕರೇ. ಈ ಗಾಡಿದಿನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಡೀಟೇಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೇವೆ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಕೆ ಸರ್, ಯಾವ್ದು ಮಾಡಲು? ಏನು ಸರ್? ಇಲ್ಲ ಮಾಡಿ ಸರ್, ಮಾಡಿ ಹೇಳ್ತೀನಿ ತಗೋ ಸರ್, ನಡೀತೈತಿ, ಟ್ರೈ ಮಾಡಿರಿ. ಅಲ್ಲಲ್ಲ, ಗಾಡಿದು ಮಾಡಲ್ ಯಾವುದು ಅಂತ. ಮಾಡಲ್ಲ 23. ಮಂತ್ ಯಾವುದು? ಏನು ಸರ್? ಅಂದರೆ ಯಾವ ತಿಂಗಳಲ್ಲಿ ತೊಗೊಂಡಿದ್ದು? 23 ಹೋದ ವರ್ಷದಲ್ಲಿ? ಅಕ್ಟೋಬರ್. ಅಕ್ಟೋಬರು. ಹಾಂ. ಅಂದರೆ ಈ ಅಕ್ಟೋಬರು 1 ವರ್ಷ ಆಯಿತು ಕರೆಕ್ಟಾಗಿ? ಹಾಂ ಕರೆಕ್ಟ್ ಆಗಿದೆ. ಓಕೆ. 15ನೇ ತಾರೀಕು ಆಗ್ತೈತೆ ರೀ 1 ವರ್ಷ. ಎಷ್ಟು ಓಡಿದೆ ಗಾಡಿ? 4000 ಹೊಡಿತೈತೆ ಸರ್. ಬರೀ 4000? ಹಾಂ, 4000. ಓಕೆ. ಇದು ಎಷ್ಟು ಸಿ ಸಿ ಸರ್ ಇಂಜಿನು? 350 ಕ್ಲಾಸಿಕ್ 350ನಾ? ಹಾಂ. ಓಕೆ. ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಲ್ಲ? ಎಲ್ಲ ರನ್ನಿಂಗ್ ಇದಾವೆ ಸರ್. ಓಕೆ. ಟೈರ್ ಎಲ್ಲ ಚೆನ್ನಾಗಿದಾವೆ ಹಂಗಾರೆ? ಎಲ್ಲ ಚೆನ್ನಾಗಿ, ಬ್ರ್ಯಾಂಡ್ನು ಏನಿಲ್ಲ. ಏನು 4000 ಏನು ಭಾಳ ಏನು ಹೊಡಿಲ್ಲ, ಅದು 2 ಸರ್ವಿಸ್ ಅಷ್ಟೇ ಆಗಿದೆ. ಓಕೆ. ಏನು ಇಂಜಿನ್ ಪ್ರಾಬ್ಲಮ್ ಇಲ್ಲ? ಏನೇನು ಪ್ರಾಬ್ಲಮ್ ಇಲ್ಲ, ಶೋರೂಮ್ ಕಂಡೀಷನ್. ಹಾಂ. ಯಾಕಂದರೆ ಬರೀ 4000 ಅಲ್ಲಿ ಇಲ್ಲ, ಯಾಕಂದ್ರೆ ಅದು ಯಾರು ಓಡಿಸೋರಿಲ್ಲ. ಹಾಂ. ಓಕೆ. ಅದು ಬಿಟ್ಟರೆ ಗಾಡಿ ಪ್ರಾಬ್ಲಮ್ ಏನಿಲ್ಲ? ಇಲ್ಲ, ನನ್ನ ಹೆಸರು ಮೇಲೆ ಇದೆ. ನಮ್ಮ ಅಣ್ಣಾರು ಅವರು ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ. ಹಾಂ. ಅದು ಮತ್ತೆ ಸುಮ್ಮನೆ ನಿಲ್ಲಿಸಿಕೊಂಡು ಏನು ಮಾಡೋದು. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್? ಲೋನ್ ಇದೆ ಸರ್, ಅದು ಕ್ಲಿಯರ್ ಮಾಡಿಕೊಡ್ತೀನಿ. ನಾ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು. ಓಹೋ, ಲೋನ್ ಇದೆ ಹಂಗಾರೆ? ಹಾಂ, ಲೋನ್ ಇದೆ. ಒಂದು 60,000 ರೂಪಾಯಿ ಸಮಥಿಂಗ್ ಇದೆ. ಹಾಂ. ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಲೋನಿನ ಟೋಟಲ್ ಕ್ಲಿಯರ್ ಮಾಡಿ ಕೊಡ್ತೀನಿ. ಆಮೇಲೆ ಅವ್ರು ರೊಕ್ಕ ಕೊಡಕ್ಕೆ ಹೇಳ್ರಿ ಆಮೇಲೆ. ಹಾಂ. ಕ್ಲಿಯರ್ ಆಗೋ ಮಟ್ಟ ಬೇಡ. ಓಕೆ ಸರ್. ಗಾಡಿ ಇರೋದಿಲ್ಲ ಸರ್ ಇದು? ಹಾವೇರಿ ಡಿಸ್ಟ್ರಿಕ್ಟ್, ಸವಣೂರು ತಾಲೂಕು. ಹಾವೇರಿ ಡಿಸ್ಟಿಕ್ಕು, ಸವಣೂರು ತಾಲೂಕು? ಹಾಂ, ಸವಣೂರು ತಾಲೂಕು. ಸವಣೂರಾ ಅಥವಾ ಅಕ್ಕಪಕ್ಕ ಏನಾದರೂ ಊರಿದೆಯಾ? ಇಲ್ಲ, ಸವಣೂರು. ಓಕೆ. ಏನು ಹೇಳ್ತೀರಾ ಗಾಡಿಗೆ ರೇಟು? ಸರ್ ಅದು 2,65,000 ರೂಪಾಯಿ ಹೇಳ್ತಾ ಇದ್ದೀನಿ. 2,65,000 ಹೇಳ್ತಿದ್ದೀರಾ? ಹಾಂ. ಓಕೆ. ಫೈನಲ್ ಅಂದರೆ ಎಲ್ಲಿ ಗಂಟೆ ಆಗ್ಬೋದು ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಕಡಿಮೆ ಆಗುತ್ತಾ? ಹಾಂ, ಮಾಡಿಕೊಡ್ತೀನಿ ಸ್ವಲ್ಪ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೇ ನಂಬರ್ ಸರ್. ಓಕೆ ಸರ್, ಆಯಿತು, ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಅವರು ಇದಿಷ್ಟೇ ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದು ಸತಿ ಕಾಲ್ ಮಾಡಿಕೊಂಡು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಪ್ರೈಸ್ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ನೀವು ಹೆಂಗೆ ಬೇಕಂಗೆ ಕಾಮೆಂಟ್ ಮಾಡಿಬಿಡಿ ದಯವಿಟ್ಟು. ಅವರು ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನೀವು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಓಕೆನಾ? ನಿಮ್ಗೆ ಗಾಡಿ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ರೇಟ್ ಜಾಸ್ತಿ ಆಯ್ತು ಅಂದ್ರೂ ತೊಗೊಳಕ್ಕೆ ಹೋಗಬೇಡಿ. ಅವರು ಏನು ಹೇಳಿದಾರೋ ರೇಟ್ ಅದೇನು ಫಿಕ್ಸ್ ಇರೋದಿಲ್ಲ, ಕಡಿಮೆನೂ ಆಗುತ್ತೆ. ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ಮತ್ತು ಗಾಡಿ ಫೋಟೋಸು ಕಳಿಸಿರಿ. ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.